ಓಕೆ ವೀಕ್ಷಕರೇ, ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೆ ಸ್ವಾಗತ. ನಾವು ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ನಿಮಗೆ ಸಮಗ್ರ ಸುದ್ದಿಯನ್ನು ನೀಡೋದ್ರ ಜೊತೆಗೆ ನಿಮ್ಮ ಊರಲ್ಲಿ ಇವತ್ತು ಏನಾಗ್ತಿದೆ, ನಿಮ್ಮ ಊರಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಕ್ಕೆ ನೀವು ಹೋಗ್ಬೋದಾ, ಹೋಗೋದಕ್ಕೆ ಸಮಯ ಇದೆಯಾ, ಯಾವ ಸಮಯದಲ್ಲಿ ಆ ಕಾರ್ಯಕ್ರಮ ಇದೆ, ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೇವೆ. ಸೊ ಹಾಗಾಗಿ ಇವತ್ತು ನಿಮ್ಮ ಊರಲ್ಲಿ ಏನಿದೆ ಕಾರ್ಯಕ್ರಮ, ಬನ್ನಿ ನೋಡೋಣ. ಶಿವಮೊಗ್ಗದಲ್ಲಿ ಕುವೆಂಪು ವಿವಿ ರಜತ ಮಹೋತ್ಸವ ನಡೀತಾ ಇದೆ. ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟದಲ್ಲಿ ಈ ಕುವೆಂಪು ವಿವಿಯ ರಜತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸಮಯ 11 ಗಂಟೆಗೆ. ಇನ್ನು ಗುಲ್ಬರ್ಗಾದಲ್ಲಿ ನಾಟಕೋತ್ಸವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಗ್ರಾಮೀಣ ನಾಟಕೋತ್ಸವ. ಇದೆಲ್ಲಿಂತಂದ್ರೆ ಚಿತ್ತಾಪುರ ತಾಲೂಕಿನ ನಾಲಬಾರದ ಶ್ರೀ ಕೋರಿಸಿದ್ದೇಶ್ವರ ಮಠದ ಸಭಾಭವನದಲ್ಲಿ ಇವತ್ತು ಸಂಜೆ 6:30 ಮೈಸೂರಿನಲ್ಲಿ ಚಿಂತನ ಚಿತ್ತಾರ ಸಾಂಸ್ಕೃತಿಕ ವೇದಿಕೆಯಿಂದ ರವೀಂದ್ರನಾಥ್ ಠಾಕೂರ್ ಅವರ ರಾಷ್ಟ್ರೀಯತೆ ಕುರಿತು ವಿಚಾರ ಸಂಕಿರಣ ನಡೀತಾ ಇದೆ. ಓಕೆ, ನೀವು ಹೋಟೆಲ್ಗೆ ಹೋದರೆ ಟುಡೇ ಸ್ಪೆಷಲ್ ಏನು ಅಂತ ಕೇಳ್ತೀರಿ. ಅವತ್ತು ಎಲ್ಲ ಮಸಾಲೆ ದೋಸೆ, ತುಪ್ಪ ದೋಸೆ, ಆಮೇಲೆ ಇಡ್ಲಿ, ವಡೆ ಎಲ್ಲ ಇದ್ರೂ ಸಹ ಅವತ್ತಿನೊಂದು ಸ್ಪೆಷಲ್ ಅಂತಿರುತ್ತೆ. ಹಾಗೆಯೇ ನಿಮ್ಮ ಊರಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ತೋರಿಸಿದ ನಂತರ ಇವತ್ತು ನಿಮ್ಮ ಊರಿಂದ, ಅಂದರೆ ಪ್ರತಿ ದಿವಸ ನಿಮ್ಮ ಊರಿಂದ ಒಂದು ಸ್ಪೆಷಲ್ ಸ್ಟೋರಿಯನ್ನು ನಾವು ನಿಮಗಾಗಿ ತಂದಿರ್ತೇವೆ. ಅದು ಇವತ್ತಿನ ಸ್ಪೆಷಲ್ ಆಗಿರುತ್ತೆ. ಕೊಡಗು ಪ್ರವಾಸಿಗರ ನೆಚ್ಚಿನ ತಾಣ. ಅದರಲ್ಲೂ ಇಲ್ಲಿನ ಹೋಮ್ ಸ್ಟೇಗಳೇನಿವೆ, ಕೊಡಗಿನ ವಾತಾವರಣಕ್ಕೆ ಪೂರಕವಾದ ರಿಫ್ರೆಶಿಂಗ್ ಪ್ಲೇಸ್ ಅದು. ಇಂತಹ ಸ್ಥಳದಲ್ಲಿ ಕೊಡಗಿನ ಪರಿಸರವನ್ನು ಹತ್ತಿರದಿಂದ ಸೆಳೆಯಲಿಕ್ಕೆ ಪ್ರವಾಸಿಗರಿಗಾಗಿ ಹೋಮ್ ಸ್ಟೇ ಮಾಲೀಕರೊಬ್ಬರು ಒಂದು ನೂತನವಾದಂತಹ ಪ್ರಯೋಗವನ್ನ ನಡೆಸಿದ್ದಾರೆ. ಏನಿದು ಹೊಸ ಪ್ರಯೋಗ ಅನ್ನೋ ಕುತೂಹಲ ನಮಗೂ ಇದೆ. ಬನ್ನಿ ಹಾಗಿದ್ರೆ ಈ ರಿಪೋರ್ಟ್ ನೋಡೋಣ. ಟೆಲಿಸ್ಕೋಪ್ ಅಂದ್ರೆ ತಕ್ಷಣ ನೆನಪಾಗೋದು ಆಕಾಶದಲ್ಲಿರೋ ನಕ್ಷತ್ರ, ಗ್ರಹಗಳನ್ನ ನೋಡಲು ಬಳಸೋ ಸಾಧನ ಅಂತ. ಆದ್ರೆ ಕೊಡಗಿನ ಹೋಮ್ ಸ್ಟೇ ಮಾಲೀಕರೊಬ್ರು ಪ್ರವಾಸಿಗರನ್ನ ಸೆಳೆಯಲು ಈ ಟೆಲಿಸ್ಕೋಪ್ ಬಳಸಿರೋದು ವಿಶೇಷ. ಇದು ಕೊಡಗಿನಲ್ಲಿರೋ ವನವಿಹಾರ ಹೋಮ್ ಸ್ಟೇ. ಈ ಹೋಮ್ ಸ್ಟೇ ಮಾಲೀಕರಿಗೆ ಇವರ ಗೆಳೆಯರೊಬ್ರು ನೀಡಿದ ಉಡುಗೊರೆ ಇದೀಗ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಕ್ಲೌಡ್ಸ್ ಇಲ್ಲದೆ ಕ್ಲಿಯರ್ ಸ್ಕೈ ಇರಬೇಕು. ಆವಾಗ ಗೋಲ್ಡನ್ ಟೆಂಪಲ್ ಆರ್ಚ್ ಕಾಣುತ್ತೆ, ನಾವೆಲ್ಲ ನೋಡಿದ್ದೀವಿ. ಆಮೇಲೆ ವಿಂಡೋಸು ಅವೆಲ್ಲ ಕ್ಲಿಯರಾಗಿ ಕಾಣುತ್ತೆ. ಆಮೇಲೆ ಬೇರೆ ಡಿಸ್ಟೆನ್ಸು, ಬೆಟ್ಟ ಗುಡ್ಡಗಳು, ಸೀನ್ರಿ ಎಲ್ಲ ಕ್ಲಿಯರ್ ಸ್ಕೈ ಇರೋವಾಗ ಎಷ್ಟು ಕ್ಲಿಯರ್ ಸ್ಕೈ ಇರುತ್ತೋ ಅಷ್ಟು ಕ್ಲಾರಿಟಿ ಚೆನ್ನಾಗಿರುತ್ತೆ. ಇದು ಸಾಮಾನ್ಯ ಕ್ಯಾಮೆರಾದಂತೆ ಕಂಡುಬಂದರೂ 650 mm ಲೆನ್ಸ್ ಸಾಮರ್ಥ್ಯವಿದೆ. ಎಷ್ಟೇ ದೂರದ ಆಬ್ಜೆಕ್ಟ್ಗಳು ಇದರಲ್ಲಿ ಹತ್ತಿರದಲ್ಲೇ ಕಂಡುಬರುತ್ತೆ. ಅದರಲ್ಲೂ ಅಪರೂಪಕ್ಕೆ ಕೊಡಗಿನಲ್ಲಿ ಸಿಗೋ ತಿಳಿಯಾದ ಆಕಾಶದ ವಾತಾವರಣದಲ್ಲಿ ಸೂರ್ಯಮಂಡಲದ ಕೆಲವು ಗ್ರಹಗಳನ್ನ ನೋಡಿರೋ ಉದಾಹರಣೆಗಳಿವೆ. ಅಂದಹಾಗೆ ಈ ಟೆಲಿಸ್ಕೋಪ್ ಇರೋ ಈ ಹೋಮ್ ಸ್ಟೇಗೆ ಸಮೀಪ ಇರೋರಿಗೂ ಇದೊಂದು ಅಚ್ಚರಿಯ ವಿಷಯವೇ ಸರಿ. ಎಲ್ಲ ಸೀನರಿಸಿಗಳು ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಉಂಟು. ಅಂದರೆ ಇಲ್ಲಿ ಸುಮಾರು ಒಂದು ಕೊಡಗಿನಲ್ಲಿ ಒಂದು 200-300 ಹೋಮ್ ಸ್ಟೇ ಇರ್ಬೋದು. ಅಂದರೆ ಎಲ್ಲೂ ಇಂಥದ್ದು ಕಂಡಿಲ್ಲ. ಇಲ್ಲಿ ಬಂದ ಟೂರಿಸ್ಟ್ಗಳೆಲ್ಲ ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಒಟ್ನಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಆರಂಭಿಸಿರೋ ಧ್ರುವಕುಮಾರ್ ಮುಂದಿನ ದಿನಗಳಲ್ಲಿ ಮೇಲ್ದರ್ಜೆಯ ಟೆಲಿಸ್ಕೋಪ್ ತರೋ ಚಿಂತನೆಯಲ್ಲಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಪ್ರವಾಸಿಗರನ್ನ ಆಕರ್ಷಿಸುವಲ್ಲಿ ಸಫಲವಾಗುತ್ತೆ ಕಾದು ನೋಡಬೇಕು. ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು. ಓಕೆ, ನಿಮ್ಮ ಊರಿನ ಸುದ್ದಿ ಬಹಳ ಸೊಗಸಾಗಿತ್ತು. ಪ್ರತಿಮಾ, ಈ ಬೇರೆ ಬೇರೆ ಕಡೆಗಳಿಗೆ ಪ್ರವಾಸ ಹೋಗುವಾಗ ಅಲ್ಲಿ ಲಾಡ್ಜಿಂಗ್ಗಳು ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರ ಹೋಮ್ ಸ್ಟೇಗೆ ಅವಕಾಶ ಕೊಟ್ಟಿತ್ತು. ಆದರೆ ಧ್ರುವಕುಮಾರ್ ಅವರ ಮನೆಗೆ ಹೋದರೆ ನಿಮಗೆ ಹೋಮ್ ಸ್ಟೇ ಜೊತೆಗೆ ಒಂದು ಬೋನಸ್ ಕೂಡ ಸಿಗುತ್ತೆ. ಹೌದು, ಅಂದಮೇಲೆ ತಡ ಯಾಕೆ, ಕೊಡಗಿಗೆ ಹೋದರೆ ಹೋಮ್ ಸ್ಟೇಗೆ ಹೋದಾಗ ಈ ಟೆಲಿಸ್ಕೋಪ್ ಇರುವಂತಹ ಕಡೆ ಹೋದರೆ ನಿಮ್ಗೆ ಇನ್ನೂ ಲಾಭ ಅಂತಲೇ ಹೇಳಬೇಕು. ಓಕೆ, ಇವೆಲ್ಲ ಸುದ್ದಿಗಳನ್ನ ನೋಡಿದ ಮೇಲೆ ಈಗ ನಿನ್ನೆ ನಡೆದಂತಹ ಜೊತೆಗೆ ದೇಶ ವಿದೇಶಗಳಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳ ಒಂದು ನೋಟ ಕ್ವಿಕ್ ಲುಕ್ನಲ್ಲಿ. ಮುಜಾಫರಾಬಾದ್ನಲ್ಲಿ ಅಪರಿಚಿತ ವೈರಸ್ ಹಾವಳಿ, 10 ದಿನದಲ್ಲಿ 40 ಮಕ್ಕಳ ದುರ್ಮರಣ. ವೈದ್ಯರಿಗೆ ಸವಾಲಾದ ರೋಗ ಪತ್ತೆ ಕಾರ್ಯ. ಅಪರಿಚಿತ ವೈರಸ್ಗೆ 40 ಮಕ್ಕಳ ಸಾವು. ಬಾಗೇಪಲ್ಲಿ ಬಳಿ ಜಪ್ತಿಯಾದ ಹಣ ಅಕ್ರಮವಲ್ಲ. ಜಪ್ತಿಯಾದ ಹಣ ಬಾಬಾ ಭಕ್ತರಿಗೆ ಸೇರಿದ್ದು. ಪುಟ್ಪರ್ತಿಯಲ್ಲಿ ಟ್ರಸ್ಟಿ ಧರ್ಮದರ್ಶಿ ವಿ ಶ್ರೀನಿವಾಸನ್ ಹೇಳಿಕೆ. ಜಪ್ತಿಯಾದ ಹಣ ಅಕ್ರಮ ಅಲ್ಲ.
ಪಿಎಸಿ ಸಭೆಯಲ್ಲಿ ಭಾರೀ ಕೋಲಾಹಲ, ವರದಿ ಮರುಮಂಡನೆಗೆ ಸದಸ್ಯರ ಅಡ್ಡಿ, ಯಾವುದೇ ನಿರ್ಣಯವಿಲ್ಲದೆ ಸಭೆ ಅಂತ್ಯ. ಪಿಎಸಿ ಸಭೆಯಲ್ಲಿ ಹೈಡ್ರಾಮಾ. ಅಮರನಾಥ ಯಾತ್ರೆ ಆರಂಭ, ಹಿಮೇಶ್ವರನತ್ತ ಹೆಜ್ಜೆ ಇಟ್ಟಿದ್ದಾರೆ 2096 ಭಕ್ತರು, ದಾರಿಯುದ್ದಕ್ಕೂ ಬಿಗಿ ಬಂದೋಬಸ್ತ್. ಬುಲೆಟ್ ವೇಗದ ಬುಲೆಟ್ ರೈಲಿಗೆ ಚಾಲನೆ, ಗಂಟೆಗೆ 300 ಕಿಲೋಮೀಟರ್ ಓಡೋ ರೈಲು, ಮುಂದಿನ ವಾರ ಅಧಿಕೃತ ಚಾಲನೆ. ಚೀನಾದಲ್ಲೊಂದು ಅದ್ಭುತ. ಓಕೆ, ಬೆಂಗಳೂರಲ್ಲಿ ನಡೀತಾ ಇರುವಂತಹ BBMP ಮರುಚುನಾವಣೆ ಬಗೆಗಿನ ಒಂದು ಸ್ಟೋರಿ ನೋಡೋಣ. ಬನಶಂಕರಿ ದೇವಸ್ಥಾನ ವಾರ್ಡ್ ಉಪಚುನಾವಣೆಯ ಮತ ಎಣಿಕೆ ಆರಂಭವಾಗಿದೆ. ಬನಶಂಕರಿಯ JSS ಪಬ್ಲಿಕ್ ಶಾಲೆಯಲ್ಲಿ ಎಣಿಕೆ ಕಾರ್ಯ ನಡೀತಿದೆ. ಮೊದಲ ಸುತ್ತಿನ ಮತ ಎಣಿಕೆ ಮುಗಿದಿದೆ. ಮೊದಲ ಸುತ್ತಿನ ಬಳಿಕ JDSನ ಮೊಹಮ್ಮದ್ ಅಕ್ಬರ್ ಮುನ್ನಡೆ ಸಾಧಿಸಿದ್ದಾರೆ. ಬಿಜೆಪಿಯ AH ಬಸವರಾಜು, JDSನ ಅಕ್ಬರ್ ಅಲಿ ಹಾಗೂ ಕಾಂಗ್ರೆಸ್ನ ಅನ್ವರ್ ಪಾಷಾ ಸೇರಿದಂತೆ ಒಟ್ಟು 12 ಅಭ್ಯರ್ಥಿಗಳ ಹಣೆ ಬರಹ ಇಂದು ಹೊರಬೀಳಲಿದೆ. ಒಟ್ಟು 12 ಸುತ್ತಿನ ಮತ ಎಣಿಕೆ ನಡೆಯಲಿದ್ದು ಮಧ್ಯಾಹ್ನದೊಳಗೆ ಫಲಿತಾಂಶ ಹೊರಬೀಳುವ ನಿರೀಕ್ಷೆ ಇದೆ. JDSನ ದಿವಾನ್ ಅಲಿ ಹತ್ಯೆಯಿಂದಾಗಿ ತೆರವಾಗಿದ್ದ ಈ ಸ್ಥಾನಕ್ಕೆ ಇದೇ 26ರಂದು ಚುನಾವಣೆ ನಡೆದಿತ್ತು. ಓಕೆ, ಇನ್ನೂ ಸಾಕಷ್ಟು ಸುದ್ದಿಗಳು ಬ್ರೇಕ್ಫಾಸ್ಟ್ ನ್ಯೂಸ್ನಲ್ಲಿ ಬಾಕಿ ಇದೆ. ಅದಕ್ಕೂ